ಸರಿ, ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಯಮಹಮಮೇಯಂ ಧ್ಯೇಜಮಾಂನಾ ಜಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ನ್ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನುಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇತ್ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ओं नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवाजितमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಇನ್ನೂರ 31 ಸುಧಾಮೂಲ. ಅದರಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ 3ನೇ ವಾಕ್ಯ, ಅದರ ವಿವರಣೆ ಮಾಡ್ತಾ ಇದ್ದೆ. ಜ್ಞಾನ ಏನಿದೆ, ನಮಗೆ ಪ್ರತಿಯೊಂದು ಜ್ಞಾನ ಏನ್ ಬರ್ತಾ ಇದೆ, ಅಂಥ ಜ್ಞಾನ ಎಲ್ಲಿದೆ ಅಂತ ಪ್ರಶ್ನೆ. ಅದಕ್ಕೆ ಕೆಲವರು ಆತ್ಮನಲ್ಲಿ ಇದೆ ಆ ಜ್ಞಾನ, ಅಂದ್ರೆ ಜೀವನಲ್ಲಿ ಜ್ಞಾನ ಇರುತ್ತೆ, ಮನಸ್ಸಿನಲ್ಲಿ ಜ್ಞಾನ ಇರಲ್ಲ ಅಂತ. ವಸ್ತುತಃ ಮನಸ್ಸಿನಲ್ಲೂ ಜ್ಞಾನ ಇದೆ, ಜೀವನಲ್ಲೂ ಜ್ಞಾನ ಇದೆ, ಎರಡೂ ಒಪ್ಕೊಳ್ತೀವಿ, ಅದೇನ್ ತಪ್ಪಿಲ್ಲ. ಆದ್ರೆ ಒಪ್ಪೋ ದೃಷ್ಟಿ ಮಾತ್ರ ಬೇರೆ, ಅದನ್ನ ನಾವು ಗಮನಿಸ್ಬೇಕು. ಹೇಗೆ ಅಂದ್ರೆ ಸ್ವಸ್ವಾಮಿ ಸಂಬಂಧ ಅಭಿಪ್ರಾಯೇಣವಾ ಧನಿ ಇತಿವತ್ ಇಯ ಮುಕ್ತಿ ಅಂತ ಅಲ್ಲಿ ರಾಯರು ಬರೆದಿದ್ದಾರೆ. ಧನಿ ಅನ್ನೋದಕ್ಕೆ ಏನರ್ಥ? ಎಲ್ಲಿ ಹಣ ಇದೆಯೋ ಅದನ್ನ ಧನಿ ಅಂತ ಕರಿಬೇಕು ಆ ಶಬ್ದದಿಂದ. ಹಣ ಎಲ್ಲಿರತ್ತೆ? ಈಗ ಹಣ ನಮ್ಮ ಮನೆಯಲ್ಲಿದೆ, ಆದ್ರೆ ಧನಿಕಃ ಅಂತ ಯಾರನ್ನ ಕರಿತೀವಿ? ಮನೆಯನ್ನ ಧನಿ ಅಂತ ಕರೆಯಲ್ಲ. ಆ ದುಡ್ಡು ಯಾರ ಹತ್ರ ಇದೆಯಲ್ಲ ಆ ವ್ಯಕ್ತಿಯನ್ನ ಧನಿಕ ಅಂತ ಅವನಿಗೆ ಕರೆಯೋದು ಶಬ್ದ. ಹಾಗಾದ್ರೆ ಬ್ಯಾಂಕ್ನಲ್ಲೆಲ್ಲ ನಮ್ಮ ದುಡ್ಡನ್ನ ಇಟ್ಟಿದೀವಿ, ಎಲ್ಲ ದುಡ್ಡಿಗೆ ಆಶ್ರಯ ಬ್ಯಾಂಕ್, ಆದ್ರೆ ಅದನ್ನ ಧನಿ ಅಂತ ನಾವು ಕರೆಯಲ್ಲ. ಧನಿ ಅಂದ್ರೆ ನಮ್ಮ ದುಡ್ಡೇ ಅಲ್ಲಿದೆ ನಿಜ, ದುಡ್ಡಿಗೆ ಆಧಾರ ಆ ಬ್ಯಾಂಕ್ ನಿಜ, ಆದ್ರೆ ಅದರ ಅಸ್ತಿತ್ವ, ಅದರ ವಿನಿಯೋಗ, ಅದನ್ನ ಖರ್ಚು ಮಾಡೋದು ಇತ್ಯಾದಿ ಸ್ವಾತಂತ್ರ್ಯ ನಮಗಿದೆ. ನಾವು ಹೋಗ್ತೀವಿ, ನಮ್ಗೆ ಬೇಕಾದಾಗ ತಗೊಂಡ್ಬರ್ತೀವಿ, ನಾವು ಖರ್ಚು ಮಾಡ್ತೀವಿ, ನಾವ್ ಕೇವಲ ಒಂದ್ ಕಡೆ ಇಟ್ಟಿದ್ದೀವಿ ಅಷ್ಟೆ. ಹಾಗಾದೇನಾಯ್ತು, ಈ ಸ್ವಾಮಿ ಆ ಧನಕ್ಕೆ ದುಡ್ಡಿಗೆ ಯಾವುದು ಸ್ವಾಮಿನೋ
ಅಂಥವನಿಗೆ ಧನಿ ಅಂತ ಕರಿತೀವಿ. ವಾಸ್ತವಿಕ ಅವನ ಹತ್ರ ದುಡ್ಡಿಲ್ಲ. ಈಗ ನಾವು ಬ್ಯಾಂಕ್ ಅಲ್ಲಿ ನಮ್ಮ ದುಡ್ಡು ಇಟ್ಟಿದೀವಿ, ನನ್ನ ಹತ್ರ ಈಗ ಸದ್ಯಕ್ಕೆ ದುಡ್ಡು ಇಲ್ಲದೆ ಇರಬಹುದು, ಆದ್ರೆ ನನಗೆ ಸಂಬಂಧಪಟ್ಟ ದುಡ್ಡು ಅಲ್ಲಿದೆ, ಅದಕ್ಕೆ ಒಡೆಯ ನಾನು, ಸ್ವಾಮಿ. ಆದ್ರಿಂದ ನನ್ನ ಧನಿ ಅಂತ ಕರೀತಾರೆ. ಹಾಗಾದ್ರೆ ದುಡ್ಡು ಎಲ್ಲಿದೆ? ದುಡ್ಡಿರೋದು ಅಲ್ಲೇ, ಎಲ್ಲಿ? ಬ್ಯಾಂಕ್ ನಲ್ಲೇ. ದುಡ್ಡಿರೋದು ಎಲ್ಲೋ ನಮ್ ಲಾಕರ್ ಗಳಲ್ಲಿ, ಎಲ್ಲೋ ಒಂದ್ ಕಡೆ ದುಡ್ಡಿದೆ. ಆದ್ರೆ ಧನಿ ಅಂತ ಕರೆಯೋದು ಅದನ್ನ ಯಾವ್ದನ್ನು ಧನಿ ಅಂತ ಕರೆಯಲ್ಲ, ಕರೆಯೋದು ನಮ್ಮನ್ನೇ. ಆ ಮನುಷ್ಯರನ್ನೇ ಧನಿ ಧನಿ ಅಂತ, ದುಡ್ಡಿರುವಂತಹ ವ್ಯಕ್ತಿ ಅಂತ ಕರೆಯೋದು. ಹಾಗಾದ್ರೆ ಕೈಯಲ್ಲಿ ನಾವು ₹1 ಇಟ್ಕೊಳ್ದೆ ಹೋದ್ರು, ನಮ್ಮ ಜೇಬ್ನಲ್ಲಿ ₹1 ಇಲ್ದೆ ಹೋದ್ರು ಚಿಂತೆ ಇಲ್ಲ, ನಮ್ಮನ್ನ ಧನಿ ಅಂತಾನೆ ಕರೀತಾರೆ. ಯಾಕೆಂದ್ರೆ ದುಡ್ಡಿದೆ, ಆದ್ರಿಂದ ಚೆನ್ನಾಗಿ ದುಡ್ಡಿರೋನ್ಗೆ. ಇಲ್ಲ ಅಂದ್ರೆ ನಿರ್ಗತಿಕ, ದರಿದ್ರ, ಅವನ ಕೈಲಿ ಏನು ದುಡ್ಡೇ ಇಲ್ಲ ಅಂತ. ವಾಸ್ತವಿಕ ಇಬ್ರು ಒಂದೇ ತರ, ಅವನ ಕೈನಲ್ಲಿ ಏನು ದುಡ್ಡಿಲ್ಲ, ನಮ್ ಕೈಲೂ ಏನು ದುಡ್ಡಿರಲ್ಲ, ನೋಡ್ಲಿಕ್ಕೆ ಒಂದೇ ತರ. ಆದ್ರೆ ಇವನು ಧನಿಕ ಅಲ್ಲ. ಯಾಕೆ? ಅವನಿಗೆ ಸಂಬಂಧಪಟ್ಟಿದ್ ಬೇರೆ ಕಡೆ ಒಂದಿಷ್ಟು ಕಡೆ ಇಟ್ಟಿದ್ದಾನೆ ಅಂತ. ವಾಸ್ತವಿಕ ಈಗ ದುಡ್ಡು ಅವನ ಬಳಿ ಇಲ್ದೆ ಹೋದ್ರು ಅವನ ಅಧೀನವಾಗಿ ಬೇರೆ ಕಡೆ ಇಟ್ಟಿದ್ದಾನೆ. ಈ ಎಲ್ಲ ಅಭಿಪ್ರಾಯದಿಂದ ನಾವೇನ್ ಕರಿತೀವಿ? ಧನಿ ಅಂತ ಕರಿತೀವಿ. ಅದೇ ತರ ಈಗ ಬ್ಯಾಂಕ್ ಇದ್ದ ಹಾಗೆ, ನಮ್ಮ ಮನೆ ಇದ್ದ ಹಾಗೆ, ಅಥವಾ ನಮ್ಮ ಈ ಶರ್ಟಿನ ಪಾಕೆಟ್ ಇದ್ದ ಹಾಗೆ ಏನೇನಿದೆ ಇವೆಲ್ಲ ಧನಿ ಅಂತ ಕರೆಸ್ಕೊಳ್ಳೋದಿಲ್ಲ. ಹಾಗಾದ್ರೆ ಅದ್ರಲ್ಲೆಲ್ಲ ದುಡ್ಡು ಇದೆಯೋ ಇಲ್ವೋ? ದುಡ್ಡಿದೆ ನಿಜ, ಆದ್ರೆ ದುಡ್ಡಿಗೆ ಅವೆಲ್ಲ ಸ್ವಾಮಿ ಅಲ್ಲ. ಅದು ಸುಮ್ಮನೆ ಇದೆ, ಜಡ ಅಷ್ಟೇ. ಆ ಜಡವಾದದಲ್ಲಿ ಇದೆ, ಅದನ್ನ ಬಳಸ್ಕೊಳ್ಳೋ ಕ್ರಮ ಇದೆಯಲ್ಲ, ಅದು ಚೇತನನಿಗೆ ಸಂಬಂಧಪಡೋದು. ಆ ಜಡ ವಸ್ತುಗಳು ಏನ್ ಮಾಡುತ್ತೆ? ಸುಮ್ಮನೆ ಇಟ್ಕೊಂಡಿದೆ ಅಷ್ಟೇ, ಅದು ಉಪಯೋಗ ಇಲ್ಲ. ಅದೇ ರೀತಿ ಮನಸ್ಸು ಕೂಡ ಹಾಗೆ. ಮನಸ್ಸು ಇದೇ ತರ, ಅದೊಂದು ಬ್ಯಾಂಕಿನಂತೆ, ಒಂದು ಮನೆಯಂತೆ, ಲಾಕರ್ಗಳಂತೆ ಆ ಮನಸ್ಸು. ಅಲ್ಲಿ ಜ್ಞಾನ ಅನ್ನೋ ಸಂಪತ್ತಿದೆ ನಿಜ, ಆದ್ರೆ ಆ ಜ್ಞಾನವನ್ನ ಬಳಸ್ಕೊಳ್ಳೋದು, ಅದರಿಂದ ಉಪಯೋಗ ಪಡ್ಕೊಳ್ಳೋದೆಲ್ಲ ಯಾರು? ಅದರ ಸ್ವಾಮಿ, ಅಂದ್ರೆ ನಾವು, ಜೀವ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು? ಅದು ಧನಿನೇ. ಯಾವ ಅರ್ಥದಲ್ಲಿ? ಈ ಅರ್ಥದಲ್ಲಿ, ಜಡವಾದ ಪದಾರ್ಥಗಳಂತೆ ಹೇಗೆ ದುಡ್ಡು ಅವುಗಳಲ್ಲಿ ಇದೆಯೋ ಅದೇ ತರ ಜ್ಞಾನ ಈ ಮನಸ್ಸಿನಲ್ಲಿದೆ. ಆದ್ರೆ ಜ್ಞಾನಕ್ಕೆ ಸ್ವಾಮಿ ಯಾರು? ಅದು ಆತ್ಮ. ಆದ್ರಿಂದ ಅವನಿಗೆ ಜ್ಞಾನಿ ಅಂತ ಕರಿತೀವಿ. ಹಾಗಾದ್ರೆ ಜ್ಞಾನ ಎಲ್ಲಿದೆ? ಅದು ಮನಸ್ಸಿನಲ್ಲೂ ಇದೆ, ಮತ್ತೆ ಆತ್ಮನಲ್ಲೂ ಇದೆ. ಎರಡು ಒಪ್ಕೊಳ್ತೀವಿ, ಅದೇನ್ ತೊಂದರೆ ಇಲ್ಲ. ಆದ್ರೆ ಯಾವ ಅಭಿಪ್ರಾಯ ಇರೋದು ಬಹಳ ಮುಖ್ಯ ಅಂತ. ಇಷ್ಟು ರಾಯರು ಕೊಟ್ಟ ವಿವರಣೆ. ಆದ್ರಿಂದ ಈ ಸುಧಾ ಪಂಕ್ತಿಯಲ್ಲಿ ಮೇಲಕ್ಕೆ ಈ ಶ್ಲೋಕ ಆದ್ಮೇಲೆ ಕೊನೆಯ ಲೈನು, ಏವಂ ಆತ್ಮಗತಮೇವ ಜ್ಞಾನಂ ವಿಷಯ ಧರ್ಮತಯ ಅವಭಾಸತೆ. ಆದ್ರಿಂದ ಜ್ಞಾನ ಅದು ಆತ್ಮನಲ್ಲಿ ಮಾತ್ರ ಜ್ಞಾನ ಇದೆ ಅಂತ ಒಪ್ಪಿದ್ರೆ ಯಾವುದೇ ತಪ್ಪಿಲ್ಲ. ಅದು ಬೇರೆ ಮತದ ಪ್ರಕಾರ ಅಂತ ಇಟ್ಕೊಳ್ಬಹುದು. ಹಾಗೆ ನಮ್ಮಲ್ಲೂ ಅದಿದೆ, ತೊಂದರೆ ಇಲ್ಲ. ಆತ್ಮನಲ್ಲಿ ಇದೆ ಜ್ಞಾನ, ಈ ಅರ್ಥದಲ್ಲಿ ಇದೆ ಅಂತ. ಇಷ್ಟಾದ್ಮೇಲೆ ಮುಂದಿನ ಪ್ಯಾರಾಕ್ ಹೋಗೋಣ. ನನುಚ ಜ್ಞಾನಂ ತಾವತ್ ನ ಪ್ರತ್ಯಕ್ಷಂ ಅಂತ ಬಂತು. ಅಂತೂ ಇಲ್ಲಿವರೆಗೆ ನಮಗ್ ಗೊತ್ತಾಯ್ತು, ಜ್ಞಾತತಾ ಬಗ್ಗೆ ನಮಗೆ ಚರ್ಚೆ ನಡೀತಾಯ್ತು. ಜ್ಞಾತತ ಅನ್ನೋದು ಏನ್ ಬೇರೆ ಅಲ್ಲ, ಅದು ಜ್ಞಾನವೇ. ಜ್ಞಾನಕ್ಕೆ ಇನ್ನೊಂದು ಹೆಸರಷ್ಟೇ ಜ್ಞಾತತ ಅಂತ ಬಿಟ್ರೆ, ಏನೋ ಒಂದು ಹೊಸದಾಗಿ ಜ್ಞಾನನೇ ಬೇರೆ, ಜ್ಞಾತತಾನೇ ಬೇರೆ ಅಂತ ಇಲ್ಲ. ಜ್ಞಾನ ಬಂದಿದೆ ಅಂತ ಅರ್ಥ ಅಂದ್ರೆ ಜ್ಞಾತತಾ ಇದೆ ಅಂತ ಅರ್ಥ, ಅವ್ನ್ ಜ್ಞಾನ ಬಂದಿದೆ ಅಂತ ಅರ್ಥ ಅಷ್ಟೇ. ಪರ್ಯಾಯ ಶಬ್ದ. ಹೇಗೆ ಘಟಃ, ಕಲಶಃ, ಈ ರೀತಿ ಶಬ್ದಗಳನ್ನ ಬಳಸ್ತೀವಿ. ಕಲಶ ಅಂದ್ರೇನು? ಕಲಶ. ಘಟ ಮಡಿಕೆ ಅಂತಾನೆ ಅರ್ಥ. ಘಟ ಅಂದ್ರೇನು? ಮಡಿಕೆ ಅಂತಾನೆ ಅರ್ಥ. ಇನ್ನು ಪಾಟ್ ಅಂದ್ರೆ ಏನರ್ಥ? ಮಡಿಕೆ ಅಂತಾನೆ ಅರ್ಥ. ಹಾಗಾದ್ರೆ ಎಲ್ಲಾ ಕಡೆ ಅದೇ ಅರ್ಥವನ್ನ ಬಳಸೋ ಬೇರೆ ಬೇರೆ ಶಬ್ದ ಅಷ್ಟೇ, ಅದೇ ಅರ್ಥ ತಿಳಿಸ್ಕೊಡತ್ತಷ್ಟೇ, ಶಬ್ದಗಳು ಮಾತ್ರ ಬೇರೆ. ಇನ್ನು ನನುಚ ಜ್ಞಾನಂ ತಾವತನ ಪ್ರತ್ಯಕ್ಷಂ. ಈಗ ಇನ್ನೊಂದ್ ರೀತಿ ಈಗ ಆಕ್ಷೇಪ ಮಾಡ್ತಾರೆ. ಈಗ ಜ್ಞಾನ ಅಂದ್ರೆ ಉದಾಹರಣೆಗೆ ಘಟಜ್ಞಾನ ಅಥವಾ ಪುಸ್ತಕ ಜ್ಞಾನ. ಈ ಘಟಜ್ಞಾನ ನನಗಿದೆ ಅಂತ ನನಗ್ ಗೊತ್ತಾಯ್ತು ಅಂದ್ರೆ ಘಟಜ್ಞಾನ ನನಗ್ ಬಂದಿದೆ, ಘಟಜ್ಞಾನವಾನ್ ಅಹಂ ಅಂತ ಜ್ಞಾನದ ಜ್ಞಾನ ಬಂತು. ಈ ಜ್ಞಾನದ ಜ್ಞಾನ ನೀವೇನಂತೀರಿ? ಪ್ರತ್ಯಕ್ಷ ಅಂತ ಹೇಳ್ತೀರಿ. ಅಂದ್ರೆ ಮೊದಲು ಘಟ ಅದರ ಪ್ರತ್ಯಕ್ಷ ಇದೆ ನಿಜ, ಯಾಕೆ ಮುಂದೆ ಮಡಿಕೆ ಎತ್ತು ಕಣ್ಣಿಂದ ನೋಡಿದೀವಿ, ಪ್ರತ್ಯಕ್ಷ ಬಂತು. ಅದೇ ಘಟ ಜ್ಞಾನದ ಪ್ರತ್ಯಕ್ಷ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕೆ ಘಟ ಜ್ಞಾನವನ್ನು ನಾವು ಕಣ್ಣಿಂದ ನೋಡಿಲ್ಲ. ಯಾಕೆ? ಜ್ಞಾನ ಅದು ಹೊರಗಿನ ವಸ್ತು ಅಲ್ಲ, ಅದು ನಮ್ಮ ಒಳಗಡೆ ಇರುವಂತಹ ವಸ್ತು ಜ್ಞಾನ. ಅದನ್ನ ತೆಗೆದಿಟ್ಬಿಟ್ಟು ಇದು ಜ್ಞಾನ ನೋಡ್ಕೊಳ್ಳಿ ಅಂತ ಹೇಳಿ ತೋರಿಸ್ಲಿಕ್ಕೆ ಬರಲ್ಲ ಬೇರೆಯವ್ರಿಗೆ. ಏನಂದ್ರೆ ಒಂದಿಷ್ಟು ಶಬ್ದ ಮಾತನಾಡಿದ್ರೆ ಅವನಿಗೆ ಸರಿಯಾಗಿ ಜ್ಞಾನ ಇದೆ, ತಿಳ್ಕೊಂಡಿದ್ದಾನೆ ಚೆನ್ನಾಗಿ ಅಂತ ಗೊತ್ತಾಗತ್ತೆ. ಅದ್ ಬಿಟ್ಟು ನಮ್ಮ ಒಳಗಡೆ ಇರೋ ಜ್ಞಾನವನ್ನು ಹೊರಗೆ ತೋರಿಸಿ, ನೋಡು ಇದು ಪುಸ್ತಕ ನೋಡ್ತಾ ಇದೆಯಲ್ಲ ಹಾಗೆ ಜ್ಞಾನ ನೋಡ್ಕೊಂಡ್ಬಿಡು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಜ್ಞಾನ ಅದು ಆಂತರ ಪದಾರ್ಥ. ನಮ್ಮ ಸುಖ ದುಃಖ, ಸುಖ ತೆಗೆದು ಇದು ನನ್ನ ಸುಖ ನೋಡು, ಇದು ನನ್ನ ದುಃಖ ನೋಡು ಅಂತ ಸುಖ ದುಃಖ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದನ್ ತೋರಿಸ್ಬೋದು, ನನಗೆ ಸುಖ ಆಯ್ತಲ್ಲ ಇದರಿಂದ ಆಯ್ತು ಅಂತ ಆ ವಸ್ತುನ್ ತೋರಿಸ್ಬೋದು. ಹಾಗಾದ್ರೆ ಸುಖ ಬರ್ಲಿಕ್ಕೆ ಬೇಕಾದ ಸಾಧನ ಅದನ್ನ ತೋರಿಸ್ಬೋದು.
ದುಃಖ, ನನ್ಗೆ ಯಾಕೆ ದುಃಖ ಆಯ್ತು ನೋಡು, ಒಂದ್ ಫೋಟೋ ತೋರಿಸ್ತೀವಿ, ಇವ್ರಿಲ್ಲ ಹಿಂದೆ ನಮ್ ಜೊತೆಗೆ ಇವ್ರಿಲ್ಲ, ಹೋಗಾಯ್ತು ಇವ್ರ ಮೇಲಕ್ಕೆ ಅಂತ ತೋರಿಸಿದ್ರೆ ನನ್ನ ದುಃಖಕ್ಕೆ ಕಾರಣ ಯಾರು ಅಂದ್ರೆ ಇವ್ರು ಅಂತ. ಅವನ್ ತೊಂದ್ರೆ ಮಾಡಿರ್ತಾನೆ, ಅವನ ವಿರಹ, ಅವನಿಂದ ಅವನ್ ಮೇಲಕ್ಕೆ ಹೋಗಿದ್ದಾನೆ, ನಂಗೆ ತುಂಬಾ ಬೇಕಾದವನು ಅಂತ. ಅಂತೂ ದುಃಖಕ್ಕೆ ಸಾಧನ ತೋರಿಸ್ಬೋದು ಫೋಟೋನ ಮುಖಾಂತರ, ಸುಖಕ್ಕೆ ಸಾಧನವಾದದ್ದನ್ನು ತೋರಿಸ್ಬೋದು. ಸುಖ ದುಃಖ ಇದನ್ನ ತೋರಿಸ್ಲಿಕ್ಕೆ ಬರಲ್ಲ ಹೊರಗಡೆ, ಯಾಕೆಂದ್ರೆ ಅದು ಆಂತರ ಪದಾರ್ಥ, ಒಳಗಿನ ಪದಾರ್ಥ. ಹಾಗಾದ್ರೆ ಅದರ ಪ್ರತ್ಯಕ್ಷ ನಮಗಿಲ್ಲ. ಅದೇ ತರ ಒಳಗಡೆ ಜ್ಞಾನ ಇದೆ, ಸುಖ ದುಃಖಗಳಂತೆ. ಆ ಜ್ಞಾನವನ್ನು ಹೊರಗೆ ತೋರಿಸಿ ಇದು ಜ್ಞಾನ ಅಂತ ತೋರಿಸ್ಲಿಕ್ಕೆ ಬರಲ್ಲ, ಅದರಿಂದ ಅದರ ಪ್ರತ್ಯಕ್ಷ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಸಿದ್ಧಾಂತದಲ್ಲಿ, ದ್ವೈತ ಸಿದ್ಧಾಂತದಲ್ಲಿ ಜ್ಞಾನಕ್ಕೆ ಪ್ರತ್ಯಕ್ಷತ್ವ ಒಪ್ಪಿದ್ದಾರೆ. ಜ್ಞಾನವನ್ನ ನೋಡ್ಬೋದು ಅಂತ. ನೋಡ್ಬೋದು ಅಂದ್ರೆ ತಾತ್ಪರ್ಯ ಇದು ಸಾಕ್ಷಿ ಪ್ರತ್ಯಕ್ಷ ಅಂತ, ಚಕ್ಷುರಿಂದ್ರಿಯದಿಂದ ಬರೋದಲ್ಲ, ಸಾಕ್ಷಿ ಪ್ರತ್ಯಕ್ಷ. ಸಾಕ್ಷಿಯಿಂದ ಯಾವುದೇ ವಸ್ತುವಿನ ಜ್ಞಾನ ಬಂದ್ರು ಅದನ್ನ ಪ್ರತ್ಯಕ್ಷ ಅಂತಾನೆ ಕರಿತೀವಿ. ಯಾಕೆ ಪ್ರತ್ಯಕ್ಷ ಅಂದ್ರೆ ಅದೇ ಒಂದು ಸಾಕ್ಷಿ ಪ್ರತ್ಯಕ್ಷ, ಮತ್ತೊಂದು ಈ ಕಣ್ಣು ಕಿವಿ ಇತ್ಯಾದಿಗಳಿಂದ ಬರುವಂತಹ ಒಂದು ಜ್ಞಾನ, ಅದನ್ನ ಪ್ರತ್ಯಕ್ಷ ಅಂತ ಕರೀತೇವೆ. ಪ್ರಕೃತ ಸಾಕ್ಷಿ ಪ್ರತ್ಯಕ್ಷ ಏನಿದೆ ಅದು ಜ್ಞಾನವನ್ನ ಗ್ರಹಣ ಮಾಡ್ತಾ ಇದೆ, ಜ್ಞಾನವನ್ನ ಗ್ರಹಣ ಮಾಡ್ತಾ ಇದೆ. ಜ್ಞಾನ ಯಾವುದಕ್ಕೆ ಬರ್ತಾ ಇರೋದು ಅಂದ್ರೆ ಸಾಕ್ಷೀಂದ್ರಿಯಕ್ಕೆ ಬರ್ತಾ ಇರೋದು ಅಂತ. ಇದಕ್ಕೆ ಕೆಲವರು ಹೇಳ್ತಾರೆ, ಇಲ್ಲ ಜ್ಞಾನ ಬರ್ಲಿಕ್ಕೆ ಇಷ್ಟೆಲ್ಲ ಕಷ್ಟ ಪಡೋದ್ ಬೇಕಾಗಿಲ್ಲ. ಈಗ ಪರಮಾತ್ಮನ ಜ್ಞಾನ ನನಗ್ ಬಂದಿದೆ, ಪರಮಾತ್ಮ ನೋಡಿದ್ರೆ ಪರಮಾತ್ಮ ಜ್ಞಾನ ಬಂತು, ಪರಮಾತ್ಮನ ಜ್ಞಾನ ನನಗ್ ಬಂತು, ಪುಸ್ತಕ ಜ್ಞಾನದ ಜ್ಞಾನ ಬಂತು ಅಂತ. ಜ್ಞಾನದ ಜ್ಞಾನ ಏನಿದೆ ಅದನ್ನ ಪ್ರತ್ಯಕ್ಷ ಅಂತ ಯಾಕೆ ಹೇಳಿಕ್ ಬರಲ್ಲ ಅಂದ್ರೆ ಇವ್ರು ಉತ್ತರ ಕೊಡೋದು ಹೀಗೆ. ಈಗ ನೋಡಿ, ಮೊದಲು ಒಂದು ಜ್ಞಾನ ಬಂತು. ಈಗ ದೇವರನ್ನ ನೋಡ್ದೆ, ಆಗ ಅಯಂ ಕೃಷ್ಣ, ಇವನು ಕೃಷ್ಣ, ಇವನು ರಾಮ, ಇವನು ನರಸಿಂಹ, ಒಂದು ಜ್ಞಾನ ಬಂತು. ಈ ಜ್ಞಾನ ಬರೋದು ಯಾವ ಜ್ಞಾನದಿಂದ ಅದನ್ನ ಹೇಳಿ ಉತ್ತರ. ಇಲ್ಲ, ಇವನು ಕೃಷ್ಣ ಇವನು ರಾಮ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಜ್ಞಾನ ಬಂತು ಮೊದಲನೇ ಕ್ಷಣದಲ್ಲಿ. ಈಗ ಮೂರು ಕ್ಷಣ ಇದೆ, ಮೊದಲನೇ ಕ್ಷಣದಲ್ಲಿ ಒಂದು ಜ್ಞಾನ ಬಂದಿದೆ. ಎರಡನೇ ಕ್ಷಣದಲ್ಲಿ ನಮ್ಗೆ ದೇವರು ಕಂಡಿದ್ದು, ದೇವರನ್ನ ನೋಡಿದ್ ನಾವು ಎರಡನೇ ಕ್ಷಣದಲ್ಲಿ. ಮೂರನೇ ಕ್ಷಣದಲ್ಲೂ ಒಂದು ಜ್ಞಾನ ಇದೆ. ಒಟ್ಟು ಮೂರು ಜ್ಞಾನ ಇದೆ ಮೂರು ಕ್ಷಣದಲ್ಲಿ, ಒಂದೊಂದು ಜ್ಞಾನ. ಈ ಮಧ್ಯ ಕ್ಷಣ ಇದೆಯಲ್ಲ, ಆ ಮಧ್ಯ ಕ್ಷಣದಲ್ಲಿ ಭಗವಂತನ ನಾವು ನೋಡಿದ್ದು ಕಣ್ಣಾರೆ. ಈ ಜ್ಞಾನ ಬಂತಲ್ಲ, ನನಗೆ ಪರಮಾತ್ಮನ ಜ್ಞಾನ ಬಂದಿದೆ ಅಂತ ಒಂದು ಜ್ಞಾನ ನಮಗೇನು ಬಂತು. ಇಂತಹ ಜ್ಞಾನ ಯಾವ ಜ್ಞಾನದಿಂದ ಬಂತು? ಮೊದಲನೇ ಕ್ಷಣದಲ್ಲಿ ಒಂದು ಜ್ಞಾನ ಇದೆಯಂತೆ. ಅದೇನ್ ಮಾಡುತ್ತೆ ಅಂದ್ರೆ ಈ ಮುಂದೆ ಜ್ಞಾನ ಬಂದಿದೆ ಅಂತ ತಿಳಿಸ್ಕೊಡುತ್ತೆ. ಮಧ್ಯ ಕ್ಷಣದಲ್ಲಿ ನಮಗೆ ದೇವರನ್ನ ನೋಡಿದ ಏನು ಜ್ಞಾನ ಇದೆಯಲ್ಲ, ಆ ಜ್ಞಾನ ನನಗ್ ಬಂದಿದೆ ಅಂತ ಯಾವ ತಿಳಿಸ್ಕೊಡ್ತಾ ಇದೆ? ಮೊದಲನೇ ಕ್ಷಣದಲ್ಲಿರೋ ಜ್ಞಾನ ಅಂತ ಹೇಳ್ಬೇಕು. ಆ ಕ್ಷಣ ಮಧ್ಯ ಕ್ಷಣ ಆದ್ಮೇಲೆ ಮೂರನೇ ಕ್ಷಣ ಹೇಳಿದ್ನಲ್ಲ, ಆ ಮೂರನೇ ಕ್ಷಣದಲ್ಲಿ ಒಂದು ಜ್ಞಾನ ಇದೆ. ಆ ಜ್ಞಾನ ಏನ್ ಮಾಡುತ್ತೆ ಅಂದ್ರೆ ಈ ವ್ಯಕ್ತಿಗೆ ದೇವರನ್ನ ನೋಡಿದಾಗ ಒಂದು ಜ್ಞಾನ ಬಂತು, ಆ ಜ್ಞಾನ ಇವನ ಹತ್ರ ಇದೆ, ಆ ಜ್ಞಾನ ಇವನಿಗೆ ಬಂದಿದೆ ಅಂತ ಅದು ತಿಳಿಸ್ಕೊಡ್ಬೇಕು. ಮೊದಲನೇ ಕ್ಷಣದ್ದು ತಿಳಿಸ್ಬೇಕು ಮಧ್ಯದ ಬಗ್ಗೆ, ಎರಡನೇ ಕ್ಷಣದ ಬಗ್ಗೆ. ಮೂರನೇ ಕ್ಷಣದಲ್ಲಿರೋ ಜ್ಞಾನ ಮಧ್ಯ ಕ್ಷಣದಲ್ಲಿರೋ ಜ್ಞಾನದ ಬಗ್ಗೆ ತಿಳಿಸ್ಬೇಕು. ಇದು ಹೇಗಾಯ್ತು ಅಂದ್ರೆ, ನಾವೊಂದು ವಸ್ತು ನೋಡಿರ್ತೀವಿ, ನಮಗೆ ಗೊತ್ತು ಏನಂತ, ನಮ್ಮ ಮನೆಯಲ್ಲಿ ಯಾವ್ದೊಂದು ಪ್ರತಿಮೆ ಇದೆ, ಒಂದು ಪ್ರಧ್ವಾಚಾರ್ಯರ ಪ್ರತಿಮೆ ಇದೆ ಅಂತ ಅನ್ಕೊಂಡಿದೀವಿ. ನಮ್ಮ ಮನೆ ಒಂದು ಮಧ್ವಾಚಾರ್ಯ ಪ್ರತಿಮೆ ಇದೆ, ಅದ್ ನನಗ್ ಗೊತ್ತಿದೆ, ನನಗ್ ಜ್ಞಾನನೂ ಇದೆ. ನಮ್ ಪಕ್ಕದ ಮನೆಯವ್ರು ಹೇಳ್ಬೇಕು, ಹೌದು ಇವ್ರ ಮನೇಲಿ ಮಧ್ವಾಚಾರ್ಯ ಪ್ರತಿಮೆ ಇದೆ, ನಂಗೆ ಗೊತ್ತು, ಅವ್ನು ಹೇಳ್ತಾ ಇರೋದು ಸತ್ಯ, ಅವ್ನ ಮನೆ ಪ್ರತಿಮೆ ಇದೆ ಅಂತ ಅವನು ಸಾಕ್ಷಿ ಆಗ್ಬೇಕು. ಈ ಪಕ್ಕದ ಮನೆಯವ್ನು ಹೇಳ್ಬೇಕು, ಇಲ್ಲ ಹೌದು ನಾನು ನೋಡಿದೀನಿ ಅಂತ ಹೇಳ್ಬೇಕು. ಈ ತರ ಅದೇ ತರ ಇಲ್ಲಿ ಮಧ್ಯಕ್ಕೆ ಒಂದು ಜ್ಞಾನ ಬಂದಿದೆ, ಆ ಜ್ಞಾನ ಇವನಿಗಿದೆ ಅಂತ ಇನ್ನೊಂದು ಜ್ಞಾನ ಹೇಳ್ಬೇಕು, ಈ ಕಡೆ ಜ್ಞಾನ ಹೇಳ್ಬೇಕು. ಈ ಎರಡು ಜ್ಞಾನ ಬಿಟ್ಟು ಇನ್ಯಾವ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ಹೇಳಿ ಬಿಡಿ, ಏನಂತ ಇವಾಗ ಜ್ಞಾನ ಬಂದಿದೆ ಅಂತ ಇನ್ನೊಂದು ಜ್ಞಾನ ಬರ್ಲಿ ಅಂತಂದ್ರೆ ಹಾಗಲ್ಲ. ಅವಾಗ ಏನಾಗ್ಬಿಡತ್ತೆ, ಈ ಜ್ಞಾನ ತಿಳ್ಕೊಂಡಿದೀನಿ ಅಂತ ವರ್ತಮಾನ ಕಾಲದ ಜ್ಞಾನ ಬರಬಾರ್ದು. ಅಂದ್ರೆ ಹೇಗೆ, ಈಗ ನನಗೆ ಸುಧಾ ಓದ್ದಾಗ ಒಂದಿಷ್ಟು ಜ್ಞಾನವನ್ನ ನಾನು ಈಗ ಪಡೆದುಕೊಂಡೆ, ಜ್ಞಾನ ನನಗೆ ಈಗ ಬಂದಿದೆ ಅಂತ ವರ್ತಮಾನ ಕಾಲ ಇದೆಯಲ್ಲ, ಅದು ಹೊರಟೋಗ್ಬಿಡತ್ತೆ. ಯಾಕೆ? ನಿಮ್ಗೆ ಈಗ ಜ್ಞಾನ ಬಂದಿದೆ, ಈ ಜ್ಞಾನ ನನಗೆ ಈಗಿದೆ ಅಂತ ಹಿಂದಿನ ಜ್ಞಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಿಂದಿನ ಜ್ಞಾನ ಏನು ಹೇಳ್ಬೋದು, ಇವನಿಗೆ ಆವಾಗ ಜ್ಞಾನ ಬಂದಿತ್ತು ಅಂತ ಹೇಳುತ್ತೆ, ಅದು ಹಿಂದಕ್ಕೆ ಹೊರಟೋಯ್ತು. ಇನ್ನು ಮುಂದಿನ ಮೂರನೇ ಕ್ಷಣದ ಜ್ಞಾನ ಏನ್ ಹೇಳುತ್ತೆ, ಇವನಿಗೆ ಮುಂದೆ ಜ್ಞಾನ ಬರುತ್ತೆ ಅಂತ ಹೇಳ್ಬೋದು. ಹೊರತು ಈ ಕಾಲದಲ್ಲಿ ಈ ವ್ಯಕ್ತಿಗೆ ಜ್ಞಾನ ಇದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅದನ್ನ ಎರಡು ಜ್ಞಾನ ಉಪಯೋಗ ಇಲ್ಲ. ಅದಕ್ಕೆ ಹೇಳ್ತಾರೆ, ಇಲ್ಲ ಸಹಭಾವಿ ಜ್ಞಾನ ಅಂತಾರ. ಇವಾಗ ಮೊದಲು ಪುಸ್ತಕದ ಜ್ಞಾನ ಬಂತು, ಆಮೇಲೆ ಪುಸ್ತಕ ಜ್ಞಾನ ಬರುತ್ತೆ, ಆ ಜ್ಞಾನದ ಜ್ಞಾನ ಬರಬಹುದು ಜೊತೆಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಇನ್ನೊಂದು ಜ್ಞಾನ, ಮೊದಲು ಪುಸ್ತಕ ನೋಡ್ತಾ ಒಂದು ಜ್ಞಾನ, ಅದರ ಜೊತೆಗೇನೆ ಪುಸ್ತಕ ಜ್ಞಾನದ ಜ್ಞಾನವು ಜೊತೆಗೆ ಬಂದ್ಬಿಡುತ್ತೆ. ಅಂದ್ರೆ
ಆ ತರ ಇಲ್ಲ. ಜೊತೆಗೆ ಆ ರೀತಿ ಜ್ಞಾನ ಮತ್ತೆ ಜ್ಞಾನದ ಜ್ಞಾನ ಹೀಗೆ ಎರಡೂ ಕೂಡ ಇರೋದಿಲ್ಲ. ಇದು ಸರಿ ಇಲ್ಲ. ಯಾಕೆಂದ್ರೆ ಮೊದಲು ಕಣ್ಣಿನಿಂದ ಒಂದು ವಸ್ತುವಿನ ಜ್ಞಾನ ಬರ್ಬೇಕು. ಬಂದಾದ ಮೇಲೆ ಮುಂದಿನ ಕ್ಷಣಗಳಲ್ಲಿ ಯಾವ್ದಾರ ಜ್ಞಾನ ಬರ್ಬೇಕಷ್ಟೆ. ಆ ಕ್ಷಣದಲ್ಲೇ ಒಟ್ಟೊಟ್ಟಿಗೆ ಜ್ಞಾನದ ಜ್ಞಾನ ಮತ್ತೆ ಜ್ಞಾನ ಎರಡೂ ಕೂಡ ಬರೋದಿಲ್ಲ. ಈ ವಿಷಯ ನಮಗ್ ಅರ್ಥ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ನಮ್ ತಲೆಯಲ್ಲಿ ಏನಿರ್ಬೇಕು, ಜ್ಞಾನ ಅಂದ್ರೆ ಏನು, ಜ್ಞಾನದ ಜ್ಞಾನ ಅಂದ್ರೆ ಏನು, ಅದನ್ನ ಸ್ವಲ್ಪ ಅನುಭವಕ್ಕೆ ನಮ್ಗೆ ಮನಸ್ಸಿಗೆ ತಗೊಂಡ್ರೆ ಮಾತ್ರ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ನಚ ಸಹಭಾವಿ ಜ್ಞಾನ ಅಂತ ಇದಾಯ್ತು. ಮೂರನೇ ಲೈನ್ ಓದಾಯ್ತು. ಮುಂದಿನ ಲೈನು ಎರಡನೇ ಪ್ಯಾರ. ತತಃ ಜ್ಞಾತತಾ ಲಕ್ಷಣ ಕಾರ್ಯೇಣೇವ ಅನುಮಾತವ್ಯಂ ಇತಿ ಕಥಂ ಸಾ ನ ಅಭ್ಯುಪಗಮ್ಯತೆ ಅಂತ. ಆದ್ರಿಂದ ಈಗ ನನಗ್ ಜ್ಞಾನ ಬಂದಿದೆ ಅಂತ ಹೇಗ್ ತೀರ್ಮಾನ ಆಗೋದು, ಜ್ಞಾನದ ಜ್ಞಾನ ಬಂದಿರೋದು ಹೇಗ್ ಗೊತ್ತಾಗತ್ತೆ ಅಂದ್ರೆ ಅದಕ್ಕೊಂದು ಅನುಮಾನ ಹೇಳ್ತಾರೆ. ಆ ಅನುಮಾನ ಇಲ್ಲಿ ಹೇಳ್ತಾರೆ. ಏನಂದ್ರೆ ಇಲ್ಲಿ ರಾಯರ ಟಿಪ್ಪಣಿಯನ್ನು ಗಮನಿಸಿ. ಅನುಮಾತವ್ಯಮಿತಿ ಘಟಃ ಜ್ಞಾನ ವಿಷಯ ಜ್ಞಾತತ ಆಧಾರತ್ವಾತ್ ಅಂತ ಒಂದು ಅನುಮಾನ ಹೇಳ್ತಾರೆ. ಅಂದ್ರೆ ನಮಗೆ ಪುಸ್ತಕದ ಬಗ್ಗೆ ಜ್ಞಾನ ಬಂದಿದೆ. ಇದು ಹೇಗ್ ಗೊತ್ತಾಯ್ತು? ಆ ಪುಸ್ತಕದಲ್ಲಿ ಜ್ಞಾತತ ಅನ್ನೋ ಒಂದು ಧರ್ಮ ಹುಟ್ಟಿದೆ. ಜ್ಞಾತತಾ ಧರ್ಮ ಹುಟ್ಟಿತು ಅಂದ್ರೆ ನನಗೆ ಜ್ಞಾನದ ಜ್ಞಾನ ಇದೆ ಅಂತ ಅರ್ಥ. ಈಗ ನೋಡಿ, ನೀವು ಕಣ್ಣು ಮುಚ್ಕೊಂಡಿದ್ರಿ, ಮೊಬೈಲ್ ನೋಡ್ಲೇ ಇಲ್ಲ, ಆಗ ಮೊಬೈಲ್ ಜ್ಞಾನ ಬಂದಿದ್ಯಾ? ನಿಮಗೆ ಮೊಬೈಲ್ ಜ್ಞಾನ ಇದೆ ಅಂತ ಹೇಗ್ ಗೊತ್ತಾಗತ್ತೆ ನಮ್ಗೆ? ಯಾವಾಗ ನೀವು ಕಣ್ಣು ತೆಗೆದು ಅದನ್ನ ನೋಡಿದ ಕೂಡಲೇ ಇಲ್ಲಿ ಮೊಬೈಲ್ ಇದೆ ನನ್ ಕಣ್ ಮುಂದೆ ಅಂತ ಹೇಳ್ತಿರೋ, ಅವಾಗ ಜ್ಞಾತತಾ ಅಂತ ಒಂದು ಧರ್ಮ ಹುಟ್ಟಿದೆ ಅಂತ ಅರ್ಥ. ಆ ಮೊಬೈಲ್ ನಲ್ಲಿ ಪ್ರತಿಯೊಂದು ವಸ್ತು ನಾವು ಕಣ್ ತೆಗೆದು ಯಾವ ವಸ್ತು ನೋಡ್ತೀವಿ, ಆ ವಸ್ತುವಿನ ಬಗ್ಗೆ ನಮಗೆ ಜ್ಞಾನ ಬಂದ ಮೇಲೆ ಆ ಜ್ಞಾನದಿಂದ ಆ ವಸ್ತುವಿನಲ್ಲಿ ಒಂದು ಜ್ಞಾತತಾ ಅನ್ನೋ ಧರ್ಮ ಹುಟ್ಟಿತು. ಹುಟ್ಟಾದ ಮೇಲೆ ನಮಗೆ ತಿಳಿಯುತ್ತೆ, ಓಹೋ ಈ ವಸ್ತುವಿನ ಜ್ಞಾನ ನನಗ್ ಬಂದಿದೆ. ಯಾಕೆ? ಜ್ಞಾತತಾ ಅಲ್ಲಿ ಹುಟ್ಟಿದೆ. ಆದ್ರಿಂದ ಇಲ್ಲಿವರೆಗೂ ಕಣ್ಮುಚ್ಕೊಂಡಿದ್ದಾಗ ನನಗೆ ಆ ವಸ್ತು ಗೊತ್ತೇ ಇರ್ಲಿಲ್ಲ, ಅಜ್ಞಾತವಾಗಿತ್ತು, ಗೊತ್ತಿರ್ಲಿಲ್ಲ ಅಂತ. ಹಾಗಾದ್ರೆ ಏನಂತೂ ಅನುಮಾನದಿಂದ ನಾವು ತಿಳ್ಕೊಳ್ಬೇಕು ನಮಗೆ ಜ್ಞಾನದ ಜ್ಞಾನ ಇದೆ ಅಂತ. ಹಾಗಾದ್ರೆ ಪ್ರತ್ಯಕ್ಷ ಇಲ್ವಲ್ಲ ಅಂದ್ರೆ ನಮ್ಮ ಉತ್ತರ ಇಷ್ಟೇ, ಸಾಕ್ಷಿಗಂ. ಸಾಕ್ಷಿ ಜೀವ ಸ್ವರೂಪ ಇಂದ್ರಿಯ ಇದೆಯಲ್ಲ, ಅದು ಗೊತ್ತಿದೆ ನನಗೆ ಜ್ಞಾನದ ಜ್ಞಾನ ಇದೆ ನನ್ನಲ್ಲಿ ಅಂತ, ಅದಕ್ ಗೊತ್ತಿದೆ, ತೊಂದರೆ ಇಲ್ಲ. ಅಲ್ಲ, ಆ ಸಾಕ್ಷಿಯಿಂದ ಜ್ಞಾನ ಬಂತಲ್ಲ, ಆ ಜ್ಞಾನದ ಜ್ಞಾನ ಹೇಗ್ ಬರುತ್ತೆ ಅಂತೆಲ್ಲ ಮುಂದೆ ಪ್ರಶ್ನೆ ಮಾಡಬೇಡಿ. ಯಾಕೆಂದ್ರೆ ಸಾಕ್ಷಿ ಇಂದ್ರಿಯ ಜೀವ ಸ್ವರೂಪ ಆ ಏನ್ ಇಂದ್ರಿಯ ಇದೆ ಅದು ಯಾವತ್ತು ಯಾವಾಗ್ಲೂ ಇರತ್ತೆ. ಅದರ ಜ್ಞಾನ ಅದಕ್ಕೆ ತನಗೆ ತಾನೇ ಬರುತ್ತೆ. ಅದರ ಜ್ಞಾನ ಅಂದ್ರೆ ತನ್ನ ಜ್ಞಾನವನ್ನ ತಾನೇ ತಂದು ಕೊಡುತ್ತೆ. ಈ ರೀತಿ ಹೇಗೆ ದೀಪ ಅಂತ ಹಲವು ಬಾರಿ ದೃಷ್ಟಾಂತ ಹೇಳಿದ್ದಿದೆ. ದೀಪ ಆಗಬೇಕಾದ್ರೆ ತಾನು ಬೆಳಗಬೇಕು ಅಂದ್ರೆ ತನಗೆ ಇನ್ನೊಂದು ದೀಪದ ಅಪೇಕ್ಷೆ ಇಲ್ಲ, ತನಗೆ ಸಾಮರ್ಥ್ಯ ಇದೆ. ಅದೇ ತರಹ ಸೂರ್ಯನ ಬೆಳಕಿಗೆ ಇನ್ನೊಂದು ಯಾವ್ದೋ ಸೂರ್ಯನ ತಂದಿಡ್ಬೇಕಾ? ಬೇಕಾಗಿಲ್ಲ. ಸೂರ್ಯನ ಬೆಳಕು ತಾನೇ ಸಹಜವಾಗಿ ಅದು ಬೆಳಗೋದು. ಆ ಸೂರ್ಯ ಹೇಗೆ ಸಹಜವಾಗಿ ತಾನೇ ಬೆಳಗ್ತಾನೋ ಅದೇ ತರ ಎಲ್ಲ ವಸ್ತುಗಳು ಕೂಡ. ಹಾಗಾದ್ರೆ ಏನಾಯ್ತು? ಯಾವುದೇ ಈ ಸಾಕ್ಷಿಯ ಬಗ್ಗೆ ಬಂತು ಅಂತ ಆದ್ರೆ ಅದರ ಮುಂದೆ ಸಾಕ್ಷಿಯ ಜ್ಞಾನದ ಮೇಲೆ ಇನ್ನೊಂದು ಅಂತಿಲ್ಲ. ಅದು ಕೊನೆ ಅಂತಿಮ ಯಾವುದು? ಸಾಕ್ಷಿ. ಸುಖ ದುಃಖ ಒಂದ್ಸಲಿ ಆ ಸಾಕ್ಷಿ ಗ್ರಹಿಸ್ತೋ, ಸಾಕ್ಷಿಯಿಂದ ನಮಗ್ ಗೊತ್ತಾಯ್ತೋ ನಮಗ್ ಸುಖ ಬಂದಿದೆ ಅಂತ, ನನಗ್ ಸುಖವೇ ಬಂದಿಲ್ಲ ಅಂತ ಯಾರು ಹೇಳಲ್ಲ. ಭ್ರಮೆಗೆ ಅವಕಾಶನೇ ಇಲ್ಲ. ಆ ಸಾಕ್ಷಿ ಯಾವ ಜ್ಞಾನವನ್ನು ತಂದು ಕೊಡುತ್ತೆ ಅಂತ ಜ್ಞಾನ ಅದು ಸರಿಯಾಗಿದೆ. ಅದು ಸ್ವಪ್ರಕಾಶ ಅಂತ ಕರೀತಾರೆ. ಇದು ಸ್ವಪ್ರಕಾಶ ಅಂದ್ರೆ ದೀಪದಂತೆ ತನಗೆ ತಾನೇ ಪ್ರಕಾಶವಾಗುತ್ತೆ, ತನ್ನನ್ನ ತಾನೇ ತೋರಿಸಿಕೊಡುತ್ತೆ, ಅದಕ್ಕೆ ಬೇರೆ ಅದರ ಅವಶ್ಯಕತೆ ಇಲ್ಲ ಅಂತ. ಇದರ ಮಧ್ಯದಲ್ಲಿ ಒಂದು ನಿಯಮ ಹೇಳಿದ್ದಾರೆ ರಾಯರು ತಮ್ಮ ಟಿಪ್ಪಣಿಯಲ್ಲಿ, ಅದನ್ನು ಗಮನಿಸಿ. ಆತ್ಮ ವಿಶೇಷ ಗುಣಾನ ಯೌಗಪತ್ಯ ಅಯೋಗಾತ್ ಇತಿ ಭಾವ. ಇದನ್ನ ನಚ ಸಹಭಾವಿ ಇತಿ ಅಂತ ಒಂದು ಸುಧಾ ಪಂಕ್ತಿ ಆದ ಮೇಲೆ ಕೊಟ್ಟಿದ್ದಾರೆ. ಆಗ್ಲೇ ನಾನು ಮೊದಲು ಶುರು ಮಾಡ್ತಾ ಹೇಳಿದೆ, ಸ್ವಸ್ವಾಮಿ ಸಂಬಂಧ ಅಭಿಪ್ರಾಯಣವ ಧನಿ ಅಂತ ಹೇಳಿದಲ್ಲ, ಆ ವಾಕ್ಯ ಆದ ಮೇಲಿದೆ. ಆ ವಾಕ್ಯದ ಅರ್ಥ ಏನು ಅಂತ ನೋಡೋಣ. ಆತ್ಮ ವಿಶೇಷ ಗುಣಾನಾಂ ಯೌಗಪತ್ಯ ಅಯೋಗಾತ್ ಅಂತ ಒಂದು ವಾಕ್ಯ. ಇದಕ್ಕೆ ಅರ್ಥ ಏನು? ಯೌಗಪದ್ಯ ಅಂದ್ರೆ ಯುಗಪತ್, ಒಟ್ಟಿಗೆ ಆಗೋದು. ಅವನು ಒಟ್ಟಿಗೆ ಅವನಿಗೆ ಜ್ಞಾನರು ಬಂತು ಅಜ್ಞಾನರು ಬಂತು. ಈಗ ಪಾಠ ಕೇಳ್ತಾ ಇರ್ತೀವಿ, ಒಂದ್ಸಲಿ ಅರ್ಥ ಆಗಿರೋ ತರ ಅನ್ಸೋ ಅಷ್ಟೊತ್ತಿಗೆ ಅರ್ಥನೇ ಆಗಿರಲ್ಲ, ಅಜ್ಞಾನ ತುಂಬ್ಕೊಂಡ್ಬಿಡುತ್ತೆ. ಅದು ಅರ್ಥ ಆಗಿದೆ ಅಂತ ಭ್ರಮೆಗೊಂಡಿರ್ತೀವಿ ಅನ್ಸತ್ತೆ, ಅರ್ಥ ಆಗತ್ತೆ ಅಂತ ಅನ್ಸಿರುತ್ತೆ, ಅಷ್ಟರಲ್ಲಿ ಅನರ್ಥ ಆಗೋಗಿರುತ್ತೆ, ಅರ್ಥನೇ ಆಗಿರಲ್ಲ, ಅಜ್ಞಾನ ತುಂಬ್ಕೊಂಡಿರುತ್ತೆ. ಅಂದ್ರೆ ಯುಗಪತ್, ಒಮ್ಮೆಲೆ ಬರೋದು, ಒಮ್ಮೆಲೆ ಜ್ಞಾನ ಅಜ್ಞಾನ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಒಂದ್ಸಲಿ ಕೇಳಿದಾಗ ಅರ್ಥ ಆಗಿರುತ್ತೆ, ಜ್ಞಾನ ಬಂತು, ಒಂದ್ 2 ನಿಮಿಷ ವಿಚಾರ ಮಾಡಿದ್ರೆ ಅಜ್ಞಾನ ಆವರಿಸ್ಕೊಡ್ತು, ಸರಿ ಹೋಗಿಲ್ಲ. ಹಾಗಾದ್ರೆ ಏನಾಯ್ತು? ಆತ್ಮನಲ್ಲಿರುವ ಪ್ರತಿಯೊಂದು ಗುಣ ಏನಿದೆ ಅದು ವಿಶೇಷ ಗುಣ. ಆ ವಿಶೇಷ ಗುಣಗಳಿಂದ ಉದಾಹರಣೆ ಜ್ಞಾನ ತಗೊಳ್ಳೋಣ. ಒಟ್ಟಿಗೆ ಅನೇಕ ಜ್ಞಾನ ಒಂದೇ ಕ್ಷಣದಲ್ಲಿ ಬರಲ್ಲ.
ಈಗ ಕಣ್ಣಿನಿಂದ ಪುಸ್ತಕ ನೋಡ್ತೀವಿ, ಮೊದಲು ಪುಸ್ತಕ ಗೊತ್ತಾಯ್ತು, ಆಮೇಲೆ ಪಕ್ಕದ್ ನೋಡ್ತೀವಿ, ಇನ್ನೊಂದು ಪುಸ್ತಕ ಇಟ್ಟು ಅದ್ ಎರಡನೇ ಕ್ಷಣದಲ್ಲಿ ಬಂತು ಜ್ಞಾನ. ಹೀಗೆ ಪ್ರತಿಯೊಂದು ಕ್ಷಣದಲ್ಲಿ ಒಂದೊಂದು ಜ್ಞಾನ ಬರುತ್ತೆ. ಒಂದೇ ಕ್ಷಣದಲ್ಲಿ ಒಂದು 106 ಜ್ಞಾನ ಬರುತ್ತೆ ಅಂತಿಲ್ಲ, ಅದು ಅಸಾಧ್ಯ. ಒಂದು ಕ್ಷಣದಲ್ಲಿ ಒಂದೇ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಯಾಕೆ ಯೋಗ ಪದ್ಯ ಇಲ್ಲ, ಒಟ್ಟೊಟ್ಟಿಗೆ ಸುಖ, ಒಂದೇ ಕ್ಷಣದಲ್ಲಿ ಸುಖ ದುಃಖ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡೋದು ಅಂತಿಲ್ಲ. ಅದು ವಿಶೇಷ ಗುಣ ಇಲ್ಲ. ಹೇಗೆ ಅಂದ್ರೆ ಕ್ಷಣದಲ್ಲಿ ವ್ಯತ್ಯಾಸ ಇದೆ. ಒಂದು ಕ್ಷಣದಲ್ಲಿ ಸುಖ ಆದ್ರೆ ಮುಂದಿನ ಕ್ಷಣದಲ್ಲಿ ದುಃಖ, ಕ್ಷಣದಲ್ಲಿ ಸೂಕ್ಷ್ಮ ಸೂಕ್ಷ್ಮ ಭೇದ ಇದೆ. ಇದನ್ನ ಹೇಳ್ತಾರೆ. ಇದನ್ನ ಯಾಕೆ ಬಂತು ಇಲ್ಲಿ ಅಂದ್ರೆ, ಇವರು ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಈಗ ಜ್ಞಾನದ ಜ್ಞಾನ ಹೇಗ್ ಬರುತ್ತೆ, ಅದ್ರ ಜೊತೆಗೇನೆ ಇನ್ನೊಂದು ಜ್ಞಾನ ಇರುತ್ತೆ ಅಂತ ಹಾಗೆ ಹೇಳಿಕ್ ಬರಲ್ಲ. ಒಂದೇ ಕ್ಷಣದಲ್ಲಿ ಒಂದು ಜ್ಞಾನ, ಅದ್ರ ಇನ್ನೊಂದು ಜ್ಞಾನ ಅಂದ್ರೆ ಅದು ಮುಂದಿನ ಕ್ಷಣದ್ದೇ, ಆ ಕ್ಷಣದಲ್ಲ ಅದು. ಈ ರೀತಿ ಯಾಕೆಂದ್ರೆ ಆತ್ಮನಲ್ಲಿ ಯಾವುದೇ ಒಂದು ವಿಶೇಷ ಗುಣಗಳಿರ್ಲಿ, ಅದೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಬರೋದಿಲ್ಲ ಅಂತ. ಇದನ್ನ ಇಲ್ಲಿ ತಿಳಿಬೇಕು. ಇದನ್ನ ರಾಯರ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದಿನ ಸುಧಾ ಮೂಲಕ್ಕೆ ಹೋಗೋಣ. ತಥೋನ್ಯಾನ ಪ್ರಮಿತಿರ್ ನಾಮ ದೃಶ್ಯತೆ ಅಂತ ಶ್ಲೋಕ ಹೇಳ್ಕೊಟ್ಟಿದ್ದೀನಿ. ಇದನ್ನ ಅನುಪಲಂಬ ಬಾಧಿತಾಚ ಅಂತ ಇದೊಂದು ಜ್ಞಾತತ, ಇದರ ಮುಕ್ತಾಯ ಮಾಡ್ತಾರೆ. ಇವತ್ತು ಇದರ ಖಂಡನೆ ಆಯ್ತು. ಜ್ಞಾತತ ಇವತ್ತು ಖಂಡನೆ ಆಗೋಯ್ತು ಅಂದ್ರೆ 2 ಪ್ಯಾರ ಆದ್ರೆ ಮುಂದೆ ಇನ್ನೊಂದು ಹೊಸ ವಿಚಾರವನ್ನು ಶುರು ಮಾಡ್ತಾರೆ. ಇದು ಸಂಧ್ಯಾಧಿಕರಣದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಬಹಳ ಆಶ್ಚರ್ಯ ಏನು ಅಂತಂದ್ರೆ, ನಾವ್ ಇಷ್ಟು ದಿವಸ ನಮಗ್ ಗೊತ್ತಿಲ್ಲ ಸಂಧ್ಯಾಧಿಕರಣ ಮುಕ್ತಾಯ ಹಂತಕ್ಕೆ ಬಂದಿದ್ದೀವಿ. ಇದು 200 ಮುಗ್ದೋಯ್ತು. ಈ ಬುಕ್ ಒಂದು ಈ ಮಂತ್ರಾಲಯದ ಇದರಲ್ಲಿ ಏನ್ 25 ಪುಸ್ತಕ ಪ್ರಿಂಟ್ ಆಗಿದೆ, ಅದ್ರಲ್ಲಿ 18ನೇ ಭಾಗ ಸ್ವಲ್ಪ ದಿವಸದಲ್ಲಿ 3-4 ದಿವಸ ಆಗ್ಬೋದು ಅಂತ ಕಾಣುತ್ತೆ. ಒಂದು ವಾರ ಅಂತ ಅನ್ಕೊಡಿ. ಅಲ್ಲಿ ಅಷ್ಟ್ರಲ್ಲಿ ಪೂರ್ತಿ ಒಂದು ಸಂಪುಟ ಮುಗ್ದೋಯ್ತು, ಅಂದ್ರೆ 1000 ಪೇಜ್ ಮುಗ್ದೋಯ್ತು. ಬಹಳ ಆಶ್ಚರ್ಯ, ಅಷ್ಟು ಪೂರ್ಣ ಕೇಳಿದೀವಿ. ಈ ಸಂಧ್ಯಾಧಿಕರಣ ಸಾಮಾನ್ಯವಾಗಿ ನಾವು ಸುಧಾ ಪರೀಕ್ಷೆಯ ಸಂದರ್ಭ ನೀವು ಗಮನಿಸ್ಬೋದು. ವಿದ್ಯಾರ್ಥಿಗಳು ಯಾರಾದ್ರು ಪರೀಕ್ಷೆ ಕೊಡ್ತಾ ಇರ್ತಾರೆ, ಏನಂದ್ರೆ ಸಂಧ್ಯಾಧಿಕರಣ ಪರೀಕ್ಷೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸಂಧ್ಯಾಧಿಕರಣ ಅಂದ್ರೆ ಯಾವುದು, ಇಷ್ಟು ಮೊದಲನೇ ಒಂದು ಸುಮಾರು ಮೊದಲೊಂದಿಷ್ಟು ವಿಭಾಗ ನೋಡಿದ್ವಿ. ಈ ಸ್ವಪ್ನ ಅಂತ ಶುರುವಾಯ್ತಲ್ಲ, ಕನಸಿನ ಪದಾರ್ಥಗಳು, ಆನೆ ಕುದುರೆ ಅಂತೆಲ್ಲ ಶುರು ಮಾಡಿದಲ್ಲ, ಸಂಸ್ಕಾರ ಅಂತೆಲ್ಲ, ಅಲ್ಲಿಂದ ಹಿಡಿದು ಈ ಬುಕ್ ಮುಗಿಬೇಕು ಕೊನೆವರೆಗೂ. ಈ ಬುಕ್ ಕೊನೆವರೆಗೂ ಮುಗಿದ್ರೆ ಇದೊಂದು ಭಾಗ ಸಂಧ್ಯಾಧಿಕರಣ ಪರೀಕ್ಷೆ ಕೊಡ್ತಾರೆ ಅಂತ. ಇಷ್ಟನ್ನ ಪರೀಕ್ಷೆ ಕೊಡೋದು ಒಂದು ಭಾಗ ಇದೆ, ಒಂದು ಪಾರ್ಟ್. ಇದರಲ್ಲಿ ಈಗ ಒಂದು ಭಾಗ ಬಂತು. ಇದಾದ್ಮೇಲೆ ಕೊನೆಯ ಭಾಗಕ್ಕೆ ಬರ್ತೀವಿ. ಜ್ಞಾತತಾ ಅನ್ನೋದು ಕೊನೆಯ ಘಟ್ಟ. ಪರೀಕ್ಷೆಯಲ್ಲೆಲ್ಲ ಸಂಧ್ಯಾಧಿಕರಣ ಪರೀಕ್ಷೆ ಅಂದ್ರೆ ಜ್ಞಾತತಾ ಬಂತು, ಜ್ಞಾತತಾ ಬಗ್ಗೆ ಕೇಳಿದ್ದಾರೆ ಅಂದ್ರೆ ಇವನ್ ಪರೀಕ್ಷೆ ಮುಕ್ತಾಯದ ಹಂತಕ್ಕೆ ಬಂತು ಅಂತ. ಯಾಕೆ ಕೊನೆಯ ವಿಷಯ ಈ ಅಧಿಕರಣದ್ದು. ಇಲ್ಲಿ ಜ್ಞಾತತಾ ಬಗ್ಗೆ ಕೊನೆಗೆ ಅನುಪಲಂಬ ಬಾಧಿತ ಚ ಜ್ಞಾತತ, ಇದು ಅನುಪಲಂಬ ಬಾಧಿತ ಅಂತ ಕರಿತೀವಿ. ಅನುಪಲಂಬ ಬಾಧಿತ ಅಂದ್ರೆ ಎಂದಿಗೂ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಜ್ಞಾತತ, ಅದು ಜ್ಞಾನವೇ ಇಲ್ಲ, ಸುಮ್ನೆ ಸುಳ್ಳು ಹೇಳ್ತೀರಿ ನೀವು ಅಂತ. ಯಾಕೆ ಬರ್ತಾ ಇದೆಯಲ್ವಾ, ಜ್ಞಾತೋ ಘಟಃ, ನಮಗೆ ಘಟದ ಜ್ಞಾನ ಬಂತು. ಅಜ್ಞಾತೋ ಘಟಃ, ಘಟದ ಅಜ್ಞಾನ ಇದೆ ನನಗೆ. ಆಮೇಲೆ ಜ್ಞಾತಃ, ಅದನ್ನ ನಾವು ತಿಳ್ಕೊಂಡ್ವಿ ಅಂತ. ಅದಕ್ಕೆಲ್ಲ ನಾವು ಉತ್ತರ ಕೊಟ್ಟಾಗಿದೆ. ಜ್ಞಾತತಾ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ. ಜ್ಞಾನ ಬಂದಿದೆ ಅಂತ ಒಪ್ಕೊಳ್ಳಿ, ಅದ್ ನಾವು ನಮ್ಗೆ ಇಷ್ಟಾನೆ. ಜ್ಞಾತತಾ ಬಂದಿದೆ ಅಂತ ಇನ್ನೊಂದು ಶಬ್ದದಿಂದ ಕರಿತೀರಿ ಹೊರತು ಹೊಸದಾಗಿ ಜ್ಞಾತತಾ ಅಂತ ಒಪ್ಪಬೇಡಿ ಅಂತ ಅಷ್ಟೇ. ಅನುಪಲಂಬ ಬಾಧಿತ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಈಗ ಪಿಶಾಚಿ ಇದೆಯೋ ಇಲ್ವೋ ಅಂತ ಯಾರನ್ನ ಕೇಳ್ತೀವಿ ಅನ್ಕೊಳ್ಳಿ. ನಿಮ್ ಮನೇಲಿ ಪಿಶಾಚಿ ಇದೆಯಾ? ಇಲ್ಲ ಪಿಶಾಚಿ ಇಲ್ಲ. ಯಾಕೆ? ಅನುಪಲಂಬ ಬಾಧಿತ ಅದು ಅಂತ ಹೇಳ್ತೀವಿ. ಅನುಪಲಂಬ ಬಾಧಿತ ಅಂದ್ರೆ ಇದ್ರೆ ನಮಗ್ ಕಣ್ಣಿಗೆ ಕಾಣ್ಬೇಕಾಗಿತ್ತು, ಅದಿಲ್ಲ ಅಂದ್ಮೇಲೆ ಅದು ನಮಗ್ ಕಣ್ಣಿಗೆ ಅದು ಕಾಣ್ತಾ ಇಲ್ಲ ಅಂದ್ಮೇಲೆ ಅದು ಇಲ್ವೇ ಇಲ್ಲ ಅಂತ ಅರ್ಥ. ಇಷ್ಟು ಅನುಪಲಂಬ ಬಾಧಿತ. ಬಾಧ ಅಂದ್ರೆ ಪ್ರಮಾಣ ವಿರೋಧ, ನಮ್ಮ ಪ್ರತ್ಯಕ್ಷದ ವಿರೋಧ ಇದೆ. ನಮ್ಮ ಮನೇಲಿ ಪಿಶಾಚ ಇಲ್ಲ. ಅನುಪಲಂಬ ಯಾಕೆ? ನಮಗ್ ಕಣ್ಣಿಗೆ ಕಾಣ್ತಾ ಇಲ್ಲ, ಅನುಪಲಂಬ ಬಾಧಿತ ಅಂತ ಕರಿತೀವಿ. ಆತರ ಜ್ಞಾತತ ಅದು ಬಾಧಿತ, ಯಾವುದೇ ಪ್ರಮಾಣವೂ ಇಲ್ಲ ಅದಕ್ಕೆ. ಅನುಪಲಂಬ, ಯಾವ ಪ್ರಮಾಣ ಕೊಡ್ತೀರೋ ಆ ಪ್ರಮಾಣ ಜ್ಞಾತತಾ ಬಗ್ಗೆನೇ ಹೇಳ್ತಾ ಇಲ್ಲ, ಅದ್ ಹೇಳ್ತಾ ಇರೋದು ಜ್ಞಾನದ ಬಗ್ಗೆ ಹೇಳ್ತಾ ಇರೋದು ಅಂತ. ತಥೋ ಜ್ಞಾನ ಪ್ರಮಿತಿರ ನಾಮ ದೃಶ್ಯತೆ. ಆದ್ರಿಂದ ಪ್ರಮಿತಿ ಜ್ಞಾನಕ್ಕಿಂತ ಬೇರೆಯಾಗಿ ಒಂದು ಜ್ಞಾತತಾ ಇದೆ ಅಂತ ನೀವ್ ಹೇಳ್ಬೇಡಿ. ಇಷ್ಟಾದ್ಮೇಲೆ ಅವ್ರೊಂದು ವಿಷಯ ಶುರು ಮಾಡ್ತಾರೆ. ಹಾಗಲ್ಲ, ಪ್ರಥಮ ಜ್ಞಾನೇಹಿ ಶುದ್ಧಯೇವ ಅರ್ಥೋ ಜ್ಞಾಯತೆ ನ ಜ್ಞಾತತಾ ವಿಶಿಷ್ಟ. ಈಗ ಮೊದಲನೇ ಜ್ಞಾನ ಬಂದಾಗ ಅಯಂ ಘಟಃ ಇದಂ ಪುಸ್ತಕಂ ಅಯಂ ಮನುಷ್ಯ ಅಂತ ಒಬ್ಬನಿಗೆ ಜ್ಞಾನ ಬಂತು. ಜ್ಞಾನ ಬಂದ ಕೂಡಲೇ ಮೊದಲೇನ್ ಗೊತ್ತಾಯ್ತು? ಘಟ ಅಷ್ಟೇ ಗೊತ್ತಾಗಿತ್ತು. ಅಲ್ಲಿ ಜ್ಞಾತತಾ ಹುಟ್ಟಿದೆ, ಘಾತತಾ ಜೊತೆಗೆ ಆ ಘಟ ಇದೆ, ಇದು ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಇನ್ನು ಜ್ಞಾತತಾ ಹುಟ್ಲಿಲ್ಲ. ಯಾಕೆ? ಮೊದಲನೇ ಕ್ಷಣದಲ್ಲಿ ಚಕ್ಷುಸ್ಸು ಕಣ್ಣಿನಿಂದ ಒಂದು ವಸ್ತು ಜ್ಞಾನ ಬರುತ್ತಷ್ಟೇ. ಜ್ಞಾನ ಬಂದ ಮೇಲ್ ತಾನೆ ಆ ಜ್ಞಾತತಾ ಹುಟ್ಟೋದು, ಅದು ಜ್ಞಾನದಿಂದಲೇ ಹುಟ್ಟೋದು. ಆದ್ರಿಂದ ಮೊದಲನೇ ಕ್ಷಣದಲ್ಲಿ ವಸ್ತು ಮಾತ್ರ ತೋರುತ್ತೆ. ವಸ್ತು ಯಾವ್ದ್ರ ಜ್ಞಾನ ಬರುತ್ತೋ ಅಷ್ಟೇ. ಆ ಜ್ಞಾತತಾ ಹುಟ್ಟೋದು ಯಾವಾಗ? ಜ್ಞಾನ ಹುಟ್ಟಿದ ಮೇಲೆ ಮರುಕ್ಷಣದಲ್ಲಿ, ಮುಂದಿನ ಕ್ಷಣದಲ್ಲಿ ಅಜ್ಞಾತತಾ ಹುಟ್ಟೋದು. ಇಲ್ಲ ಹಾಗಲ್ಲ,
ಮೊದಲು ವಸ್ತು ಹುಟ್ಟಿತು, ಆ ವಸ್ತು ಇದೆ, ಆ ವಸ್ತುವಿನ ಜ್ಞಾನ ಬಂತು. ವಸ್ತುವಿನ ಜ್ಞಾನ ಬಂದ ಮೇಲೆ ಆ ಜ್ಞಾನ ಏನ್ ಮಾಡ್ತು, ಆ ವಸ್ತುವಿನ ಒಂದು ಹೊಸದಾದ ಧರ್ಮ ಹುಟ್ಟಿಸ್ತು, ಜ್ಞಾತತ ಅಂತ. ಜ್ಞಾತೋ ಘಟಃ. ಮೊದಲನೇ ಕ್ಷಣ ಏನಂತೀವಿ, ಯಾರು ಕೇಳಿ, ಮನುಷ್ಯರ ನೋಡಿದ್ರ, ನೀವು ಮುಂದ್ ಬಂದಿರೋ ನೋಡಿದ್ರಿ, ಮನುಷ್ಯನ ಜ್ಞಾನ ಬಂತು. ಆಮೇಲೆ ಏನಾಯ್ತು, ಮನುಷ್ಯ ಜ್ಞಾತಃ, ಗೊತ್ತಾಯ್ತು ಜ್ಞಾನದ ಜ್ಞಾನ ನನಗ್ ಬಂತು ಅಂತ. ಹಾಗಾದ್ರೆ ಮೊದಲು ಅಯಂ ಮನುಷ್ಯ, ಆಮೇಲೆ ಜ್ಞಾತೋ ಮನುಷ್ಯ, ಅಂದ್ರೆ ಎರಡನೇ ಕ್ಷಣದಲ್ಲಿ ಜ್ಞಾತತ ಇರತ್ತೆ ಅಂತ. ಇಲ್ಲಿ ಆ ಮಾತನ್ನ ಹೇಳ್ತಾರೆ ಮುಂದಿನ ಲೈನು, ತಾಮ್ ಉತ್ಪಾದ್ಯ ಪುನಃ ತದ್ವಿಶಿಷ್ಟಮರ್ಥಂ ವಿಷಯೀಕರೋತಿ ಪಕ್ಷೆ ವಿರಮ್ಯ ವ್ಯಾಪಾರ ಅಂತ. ವಿರಮ್ಯ ವ್ಯಾಪಾರ ಅಂದ್ರೆ ತಡೆ ಹಿಡಿದು ವ್ಯಾಪಾರ. ಈಗ ನಾವು ವಾಕಿಂಗ್ ಮಾಡ್ತಾ ಇರ್ತೀವಿ, ವಾಕಿಂಗ್ ಮಾಡಬೇಕಾದ್ರೆ ವಿರಮ್ಯ ವ್ಯಾಪಾರ ಮಾಡ್ತಾ ಇರ್ತೀವಿ ಜಾಸ್ತಿ. ವಿರಮ್ಯ ವ್ಯಾಪಾರ ಯಾವತ್ತು ಚೇತನಲ್ಲಿ ಬರುತ್ತೆ, ಜಡ ಪದಾರ್ಥಗಳಲ್ಲಿ ವಿರಮ್ಯ ವ್ಯಾಪಾರ ಬರಲ್ಲ ಅಂತ. ಅದಕ್ಕೆ ವಾಕಿಂಗ್ ಮಾಡೋದೇ ಉದಾಹರಣೆ. ವಾಕಿಂಗ್ ಮಾಡ್ಬೇಕಾದ್ರೆ ಅವನು ಶುರು ಮಾಡಿದವನು 1 ಗಂಟೆ ಅಂತ ನಡೀತಾನೆ ಇರ್ತಾನ, ಕೆಲವು ನಡಿಬಹುದು, ಅದು ಬೇರೆ ವಿಷಯ. ಮಧ್ಯಕ್ಕೆ ನಿಲ್ತಾರಲ್ಲ, ಮಧ್ಯಕ್ಕೆ ನಿಂತ ಅಂದ್ರೆ ವಿರಮ್ಯ ಆಯ್ತು, ಆ ವ್ಯಾಪಾರ ಮಧ್ಯಕ್ಕೆ ನಿಲ್ತು, ಆಮೇಲೆ ಶುರು ಮಾಡ್ತಾನೆ. ಹಾಗೇನು ವಿರಮ್ಯ ವ್ಯಾಪಾರ ಜಾಸ್ತಿ ಯಾವಾಗ ವಾಕಿಂಗ್ ಮಾಡ್ಬೇಕಾದ್ರೆ. 1 ಗಂಟೆ ನಡೀತಾನೆ ಅಂದ್ರೆ ಪಾರ್ಕ್ ನಲ್ಲಿ ಮಧ್ಯೆ ನಿಂತು ವ್ಯಾಪಾರ ಮಾಡ್ತಾನೆ ಅಂತ. ಇದನ್ನ ವಿರಮ್ಯ ವ್ಯಾಪಾರ ಅಂತ. ಈ ವಿರಮ್ಯ ವ್ಯಾಪಾರ ಏನಿದೆ ಇದು ಜಡದಲ್ಲಿ ಹೇಳಿಕ್ ಸಾಧ್ಯ ಇಲ್ಲ, ಚೇತನ ಆಗ್ಬೋದು. ಯಾಕೆ, ಜಡಕ್ಕೆ ಬುದ್ಧಿ ಇರಲ್ಲ. ಬುದ್ಧಿ ಇರೋ ವಸ್ತು ತಾನು ತಡೆದು ನಡಿಬಹುದು, ಏನೋ ಒಂದು ಕೆಲಸವನ್ನ ಮಾಡ್ಬೋದು. ಇಲ್ಲಿ ನೀವು ಆ ರೀತಿ ಹೇಳ್ತಾ ಇದೀರಿ, ಜ್ಞಾನ ಅದು ಜಡವಾದ ಜ್ಞಾನ ಏನ್ ಮಾಡುತ್ತೆ ಅಂದ್ರೆ, ಮೊದಲು ಏನ್ ಮಾಡುತ್ತೆ, ಜ್ಞಾನ ಬಂತು ಮೊದಲು, ಆಮೇಲೆ ಜ್ಞಾತತ ಹುಟ್ಟಿಸತ್ತೆ ಆ ಜ್ಞಾನ, ಆಮೇಲೆ ಪುನಃ ಜ್ಞಾತತ ಇರೋಂತಹ ವಸ್ತು ಅಂತ ಮತ್ತೆ ಜ್ಞಾನ ತಂದು ಕೊಡುತ್ತೆ. ಇದು ತಪ್ಪು. ಯಾವತ್ತು ಜ್ಞಾನ ಇಷ್ಟೆಲ್ಲ ಯೋಚನೆ ಮಾಡುವಂತ ಶಕ್ತಿ ಜ್ಞಾನಕ್ಕಿಲ್ಲ. ಜ್ಞಾನ ಹೊಂದೋ ಚೇತನ ಜೀವನಿಗಿದೆ, ಅಷ್ಟು ಶಕ್ತಿ ನಾನು ಏನ್ ಮಾಡ್ಬೋದು ಅಂತ ಮಾಡ್ಬೋದು. ಈಗ ಶಬ್ದ, ಇವಾಗ ಪಾಠ ಪ್ರವಚನ ಮಾಡ್ಬೇಕಾದ್ರೆ ಅವ್ನ ಶಬ್ದ ಎಷ್ಟು ಬಳಸ್ಬೇಕು, ಅವ್ನು ನಿಲ್ಸಿ ಬಳಸ್ತಾನೆ. ಶುರು ಮಾಡಿದ ಕೂಡಲೇ ಕೊನೆಯವರೆಗೂ ಶಬ್ದ ಹೇಳ್ತಾನೆ ಇರ್ಬೇಕು. ಮಧ್ಯ ತಡೆ ಇದ್ದೇ ಇರುತ್ತೆ. ವಿರಮ್ಯ ವ್ಯಾಪಾರ ಮಾಡ್ಬೇಕು ಅಂದ್ರೆ ತಡೆದು ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ಇನ್ನೊಂದು ಹೇಳ್ತಾನೆ, ಇದು ವಿರಮ್ಯ ವ್ಯಾಪಾರ. ಇಲ್ಲ ವಿರಮ್ಯ ವ್ಯಾಪಾರ ಇಲ್ಲ ಅಂದ್ರೆ ದಡ ಹೇಳ್ತಾ ಇರ್ತಾನೆ ಅಂತ ಅರ್ಥ. ಹಾಗಾದ್ರೆ ಕೆಲವರು ವಿರಮ್ಯ ವ್ಯಾಪಾರವಂತರು, ಕೆಲವರು ವಿರಮ್ಯ ವ್ಯಾಪಾರ ರಹಿತರು. ಅಂದ್ರೆ ನಾವ್ ಹೇಳ್ತಾ ಇರ್ತೀವಿ, ಇವರು ವಿರಮ್ಯ ವ್ಯಾಪಾರ ಇದೆ ಅಂದ್ರೆ ಅರ್ಥ ಅಂದ್ರೆ ತಡೆದು ಹೇಳ್ತಾರೆ ನಿಧಾನಕ್ಕೆ ಅಂತ. ಇಲ್ಲ, ಇವರು ವಿರಮ್ಯ ವ್ಯಾಪಾರನೇ ಇಲ್ಲ, ನಿರಂತರ ವ್ಯಾಪಾರ ಇದೆ ಅಂತ, ಹೊಡಿತಾನೆ ಇರ್ತಾರೆ ಅಂತ. ನಿರಂತರ ವ್ಯಾಪಾರ, ಇದು ವಿರಮ್ಯ ವ್ಯಾಪಾರ. ಈ 2 ಶಬ್ದ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಿರಮ್ಯ ವ್ಯಾಪಾರ ಅನ್ನೋ ಶಬ್ದ ಮುಖ್ಯ, ನಿರಂತರ ವ್ಯಾಪಾರ ಸುಮ್ನೆ ಉದಾಹರಣೆಗೆ ಹೇಳಿದ್ದು. ಅಲ್ಲಿ ವಿರಮ್ಯ ವ್ಯಾಪಾರ ಅನ್ನೋದು ಸುಮಾರು ಕಡೆ ಶಾಸ್ತ್ರದಲ್ಲಿ ಬರುತ್ತೆ ಈ ಶಬ್ದ. ಯಾವತ್ತು ಜಡ ಪದಾರ್ಥಗಳಲ್ಲಿ ವಿರಮ್ಯ ವ್ಯಾಪಾರ ಇರೋದಿಲ್ಲ ಅಂತ ನಮಗೆ ಚೆನ್ನಾಗಿ ತಲೆ ಇರ್ಬೇಕು. ಆದ್ರೆ ಶಬ್ದ ಬಳಸ್ತೀವಲ್ಲ, ಈಗ ಒಂದು ವಾಕ್ಯ ಹೇಳ್ದ, ಅಥವಾ ಸಂಗೀತಗಾರರಿಗೆ ವಿರಮ್ಯ ವ್ಯಾಪಾರ ಜಾಸ್ತಿ. ಸಂಗೀತಗಾರರು ಶುರು ಮಾಡಿದ್ರೆ ಒಂದೇ ಸಲ ಒಂದೇ ತರ ಹೇಳಲ್ಲ, ಮಧ್ಯ ನಿಲ್ಲಿಸ್ತಾರೆ, ಇನ್ನೊಂದು ರಾಗ ತಗೊಂತಾರೆ, ಇನ್ನೇನೋ ಸ್ವರ ವಿಶೇಷ ತಗೊಂತಾರೆ, ಹೀಗೆಲ್ಲ ಮಾಡ್ತಾರೆ. ವಿರಮ್ಯ ವ್ಯಾಪಾರ ಮಾಡ್ತಾ ಇರ್ತಾರೆ ಜಾಸ್ತಿ. ಆದ್ರೆ ಶಬ್ದಗಳಿಗೆ ಆ ಶಕ್ತಿ ಇಲ್ಲ. ಶಬ್ದ ಬಳಸೋಂಥ ಆ ಸಂಗೀತಗಾರನಿಗೆ ಆ ಶಕ್ತಿ ಇದೆ. ಆ ತರ ಇಲ್ಲಿ ಜ್ಞಾನ ಆಗಬೇಕಾದ್ರೆ ಮೊದಲು ಜ್ಞಾತತಾ ಹುಟ್ಟಿಸುತ್ತೆ, ಆಮೇಲೆ ಜ್ಞಾತತಾದ ಜೊತೆಗಿನ ವಸ್ತುವನ್ನ ನಮಗೆ ತಂದು ತೋರಿಸುತ್ತೆ ಅಂತ ಹೇಳಿಕ್ ಬರಲ್ಲ. ಅದು ಜ್ಞಾನ ಬಂತ ತಕ್ಷಣ ಜ್ಞಾತತಾ ಜೊತೆಗೇನೆ ವಸ್ತು ತೋರ್ಬೇಕು ಒಂದೇ ಕ್ಷಣದಲ್ಲಿ. ಆದರೆ ನಮ್ಮ ಪ್ರಕಾರ ಮೊದಲನೇ ಜ್ಞಾನ ಬಂದ ಮೇಲೆ ಎರಡನೇ ಜ್ಞಾನದಲ್ಲಿ ಯಾವುದೇ ಒಂದು ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಸ್ವಲ್ಪ ವಿಷಯ ಇದೆ. ಇದು ಇವತ್ತು ಮುಕ್ತಾಯ ಆಗೋ ತರ ಕಾಣ್ತಾ ಇಲ್ಲ, ಸ್ವಲ್ಪ ವಿವರಣೆ ಆಗೋ ಅಗತ್ಯ ಇದೆ. ಇದು ಒಂದೇ ಲೈನ್, ಈ ಒಂದು ಲೈನ್ ಆದ್ರೆ ಜ್ಞಾತದ ಮುಕ್ತಾಯ ಆಗತ್ತೆ. ಇದು ಮುಂದೆ ಈ ಸ್ವಪ್ನದ ಬಗ್ಗೆ ಮತ್ತೆ ನೆನಪಿಸ್ಕೊಡ್ತಾರೆ. ಮತ್ತೆ ಸ್ವಪ್ನದ ಬಗ್ಗೆ ಬರ್ತೀವಿ ನೋಡಿ. ಸಂಧ್ಯಾಧಿಕರಣ ಶುರುವಾಗಿದೆ ಅವತ್ ಕನಸು ಅಂತ ಯಾವುದೋ ಒಂದು ರೆಕಾರ್ಡ್ ತುಂಬಾ ಹಿಂದೆ ಶುರುವಾಗಿದ್ದದು. ಅದಾದ ಮೇಲಿಂದ ಪುನಃ ಸ್ವಪ್ನಾಧಿಕರಣದ ಬಗ್ಗೆ ಮಧ್ಯದಲ್ಲಿ ಎಲ್ಲೋ ಒಂದು ಬಂತಷ್ಟೆ. ಕನಸಿನ ಬಗ್ಗೆ ಒಂದು ಅನುಮಾನ ಹೇಳಿ ಅದಕ್ಕೆ ದೋಷ ಕೊಟ್ರು. ಅದಾದ ಮೇಲೆ ಕೊನೆಗೆ ಬರ್ತಾ ಇರೋದು ಈ ಭಾಗ. ನೆಕ್ಸ್ಟ್ ನಾಳೆಯಿಂದ ಮತ್ತೆ ಸಂಧ್ಯಾಧಿಕರಣ ಸ್ವಪ್ನದ ಬಗ್ಗೆ ವಿಚಾರ ಪ್ರಾರಂಭ ಆಗತ್ತೆ. ಆದ್ರೆ ತುಂಬಾ ಇಲ್ಲ, ಅದ್ರ ಕೊನೆಯ ವಿಷಯ ಆದ್ರಿಂದ ಅದನ್ನ ಸ್ವಲ್ಪ ಖಂಡನೆ ಮಾಡಿ ಮುಕ್ತಾಯ ಮಾಡ್ತಾರೆ. ಆಮೇಲೆ ಇನ್ನೊಂದು ಅಧಿಕರಣ, ಬೇರೆನೇ ಅಧಿಕರಣ, ಅದು ಹೊಸ ವಿಚಾರ, ಮತ್ತೆ ಇನ್ನೊಂದು ಹೊಸ ವಿಚಾರವನ್ನ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಪಡೆ ಮಾಡ್ತೇನೆ. ಒಂದು ಪ್ರಶ್ನೆ ಇದೆ. ನಮ್ಮಲ್ಲಿ ಜ್ಞಾತತ ಒಪ್ಪಲ್ಲ ಆಚಾರ್ಯ, ನಮ್ಮವರು ಒಪ್ಪೋದಲ್ಲ ಜ್ಞಾತತ. ಒಪ್ತೀವಲ್ಲ, ಜ್ಞಾತತ ಒಪ್ತೀವಿ. ಅಲ್ಲ, ಇವಾಗ ಜ್ಞಾನ ಅಯಂ ಘಟ ಎಂಬುದು ಅದು ಜ್ಞಾನ ಜ್ಞಾತತ ಒಂದೇ ಆಗ್ಬಿಡ್ತಲ್ಲ. ಆಕ್ಚುಲಿ ಜ್ಞಾನ ಬಂದ್ಬಿಡ್ತಲ್ಲ ನಮಗೆ, ಘಟದ ಜ್ಞಾನ.
ಅದೇ ಒಂದೇ ತರಹದ ಜ್ಞಾತ ಒಪ್ತೀವಿ, ಒಂದೇ ಆಗಿರೋ ಜ್ಞಾತದ ಒಪ್ತೀವಿ. ಅಲ್ಲ ಡಿಫರೆನ್ಸ್ ಒಬ್ಬ ಕಾಣಿಸಲ್ಲ ಜ್ಞಾತದ ನಮ್ಗೆ, ಒಪ್ಪಲ್ಲ. ಡಿಫರೆನ್ಸ್ ಕಾಣಿಸಲ್ಲ. ಜ್ಞಾನದ ಜ್ಞಾನ ಡಿಫರೆನ್ಸ್ ಏನಿಲ್ಲ ಅನ್ಸುತ್ತೆ ನಮ್ಗೆ. ಹೌದೌದು, ಜ್ಞಾತತ ಒಪ್ತೀವಿ, ಅದನ್ನೇ ಹೇಳ್ತಾ ಇರೋದು. ಈಗ ಅವ್ರ ಮತದಲ್ಲಿ ಒಪ್ಪೋದನ್ನ ನಾವ್ ಒಪ್ಪಲ್ಲ, ಹೊಸದಾಗಿ ಜ್ಞಾತತ ಅಂತ. ಅದೇ ನಾವು ಜ್ಞಾತತ ಒಪ್ತೀವಿ. ಆಚಾರ್ಯ, ಇನ್ನೊಂದು ಪ್ರಶ್ನೆ ಇದೆ. ಹಿಂದಿನ ಪಾಠದಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನೀವು ಹೇಳ್ತಾ ಇದ್ರಿ, ಈಗ ಬಿಂಬರೂಪ ದರ್ಶನ ಆದ್ರೆ ಲಿಂಗದೇಹ ಭಂಗ ಆಗತ್ತೆ, ಮತ್ತೆ ಪ್ರಾರಬ್ಧ ಕರ್ಮ ಇರುತ್ತೆ ಅಂತ. ಅದು ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕಲ್ಲ, ಅನುಭವಿಸಿದ್ರೆ ಅವ್ನು ಮೋಕ್ಷ ಆಗಲ್ಲ. ಸೊ ಹಾಗಾದ್ರೆ ಮೋಕ್ಷಕ್ಕೆ ಆಯ್ತು ಅಂತಂದ್ರೆ ಎಲ್ಲ ಹೊಟ್ಟೋಗ್ಬಿಡ್ತಾರೆ, ಪ್ರಾರಬ್ಧ ಕರ್ಮ ಹೋಗುತ್ತೆ, ಲಿಂಗದೇಹ ಪ್ರಾರಬ್ಧ ಕರ್ಮಗಳೆಲ್ಲ ಕಳ್ಕೊಂಡಿರ್ತಾನೆ ಅಂತ. ಕಳ್ಕೊಂಡು ಇನ್ ಮಿಕ್ಕಿದ ಕರ್ಮ ಭಗವಂತ ನೋಡಿದ ಕೂಡಲೇ ಹೊರಟೋಗುತ್ತೆ. ರೈಟ್ ರೈಟ್, ಓಕೆ ಓಕೆ, ಸರಿ ಸರಿ. ಅಲ್ಲ ರಿವರ್ಸ್ ಹೇಳ್ತಾರಲ್ಲ ಆಚಾರ್ಯ, ಅಪರೋಕ್ಷ ಜ್ಞಾನ ಆಮೇಲೆ ಪ್ರಾರಬ್ಧ ಕರ್ಮ ಇನ್ನೂ ಇರ್ತದೆ, ಆಮೇಲೆ ಲಿಂಗದೇಹ ಭಂಗ ಅದು ಕೊನೆಗೆ ಆಗೋದು. ಹೌದೌದು, ಅದು ಅನುಭವಿಸಬೇಕು. ಪ್ರಾರಬ್ಧ ಕರ್ಮ ಅನುಭವಿಸೇ ಹೋಗ್ಬೇಕು, ಅಪರೋಕ್ಷ ದರ್ಶನ ಆಗ್ಬೇಕು. ದರ್ಶನ ಆಮೇಲೆ ಪ್ರಾರಬ್ಧ ಇರ್ತದೆ, ಸಂಚಿತ ಆಗಾಮಿ ಹೋಗ್ತದೆ, ಪ್ರಾರಬ್ಧ ಇರ್ತದೆ, ಪ್ರಾರಬ್ಧ ಆಮೇಲೆ ಕೊನೆಗೆ ಲಿಂಗದೇಹ ಬ್ರಹ್ಮದೇವ್ರ ಜೊತೆ. ಹೋಗೋದು. ಹೌದು, ಬ್ರಹ್ಮದೇವ್ರ ಜೊತೆ ಅವನು ಪ್ರಸಾದ ಆಗ್ಬೇಕಲ್ಲ. ಈಗ ಅಪರೋಕ್ಷ ಜ್ಞಾನ ಆದ ಕೂಡಲೇ ಅವನು ಪ್ರಸಾದ ಆಗುವವರೆಗೂ ಮೋಕ್ಷಕ್ಕೆ ಹೋಗಲ್ಲ. ಆಚಾರ್ಯ, ಇವಾಗ ನಮಗೆ ಜ್ಞಾನ ಬಂದಾಗ ಜ್ಞಾನತ ಬಂದ್ಬಿಡ್ತದ ಸೈಮಲ್ಟೇನಿಯಸ್ ನಮ್ಮ ಪ್ರಕಾರ? ಅಲ್ಲ, ಜ್ಞಾನನೇ ಜ್ಞಾತತ, ಜ್ಞಾನ ಇನ್ನೊಂದು ಪರ್ಯಾಯ ಹೆಸರು ಅಷ್ಟೇ. ಅಷ್ಟೇ ಅಷ್ಟೇ, ಪರ್ಯಾಯ ಜ್ಞಾನನೇ ಜ್ಞಾತತ ನಾವು ಸೇಮ್. ಜ್ಞಾನ ಬಂತು, ಜ್ಞಾತತ ಬಂತು, ಅಷ್ಟೇ, ಪರ್ಯಾಯ ಎರಡು ಒಂದೇ. ಪರ್ಯಾಯ ಎರಡು ಒಂದೇ. ಆಗ್ಲಿ. ಅಲ್ಲ, ಅವರ ಜ್ಞಾತತ ಸಪರೇಟ್ ಆಗಿ ಯೂಸ್ ಮಾಡಾರ ವರ್ಡ್ ಅನ್ನ ಉಪಯೋಗ ಮಾಡ್ತಾರೆ. ಅದೇ ಇಷ್ಟು ಸೈಡ್ ನಲ್ಲ ಜ್ಞಾತ ಯಾಕೆ ಉಪಯೋಗ? ಜ್ಞಾತತ ಅಂದ್ರೆ ಹೊಸದಾಗಿ ಜ್ಞಾತತ ಅನ್ನೋ ಧರ್ಮ ಹುಟ್ಟತ್ತೆ ಅಂತ ಹೇಳ್ತಾರೆ. ಇಷ್ಟು ಪ್ರಮಾಣ ಎಲ್ಲ ಕೊಟ್ಟಲ್ಲ ಇಷ್ಟು ದಿವಸ. ಅದೇ ಅದೇ ಅದೇ, ಒಂದಾದ್ಮೇಲೆ ಒಂದು ಬರ್ತದೆ ಅಂತ. ಆಗ್ಲಿ ಸರ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ.